ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಇವತ್ತಿನ ರೀಡಿಂಗಲ್ಲಿ ಈ ಒಂದು ಸಪ್ರೇಷನ್ ಬ್ರೇಕಪ್ ನಂತರ ಅವರ ಮನಸ್ಸಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ, ಅವರ ಕರೆಂಟ್ ಎನರ್ಜಿ ಏನಿದೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ತಗೊಳ್ಬಹುದು. ಓಕೆನಾ? ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಮಿರಾಕಲ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಮಿರಾಕಲ್ ಅಂತ ಹೇಳಿಬಿಟ್ಟು ಕಮೆಂಟ್ ಲೈನಲ್ಲಿ ಅಕ್ಷರಗಳು ತಪ್ಪಿಲ್ದೇನೆ ರೆಡ್ ಹಾರ್ಟ್ ಮಾರ್ಕ್ನ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಹೊಸದಾಗಿ ಕೆಲವೊಬ್ರು ರೀಡಿಂಗ್ನ ನೋಡ್ತಾ ಇರೋರಿಗೆ ಇದನ್ನ ಇನ್ಫಾರ್ಮ್ ಮಾಡ್ತಾ ಇರೋದು. ಓಕೆನಾ? ಸೊ ಆಲ್ಮೋಸ್ಟ್ ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಸೊ ಕಮೆಂಟ್ ಲೈನನ್ನು ಹೇಗೆ ಅದನ್ನ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕು ಪ್ರತಿಯೊಂದು ಗೊತ್ತು ಅಲ್ವಾ? ಸೊ ಹೊಸದಾಗಿ ಈ ಒಂದು ರೀಡಿಂಗ್ನ ನೋಡ್ತಾ ಇರೋರಿಗೆ ನಿಮಗೆ ಇದು ಯಾರು ಕೂಡ ಕಮೆಂಟ್ ಲೈನಲ್ಲಿ ನಾನು ಏನು ಹೇಳಿರ್ತೀನಿ ಅಷ್ಟನ್ನು ಮಾತ್ರ ರೆಡ್ ಹಾರ್ಟ್ ಮಾರ್ಕನ್ನು ಮಾತ್ರ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಅದರಲ್ಲಿ ಅಳೋದು, ನಿಮ್ಮ ಪ್ರಾಬ್ಲಮ್ನ ಹೇಳೋದು, ಮೇಡಮ್ ಈ ರೀತಿಯ ರೀಡಿಂಗ್ನ ಮಾಡಿ ಅಂತ ಹೇಳೋದು, ಸೊ ನೋ. ಓಕೆನಾ? ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಒಂದು ರೀಡಿಂಗ್ ಏನಿದೆ ಇದು ಹೀಲಿಂಗ್ ಆಗಿರುತ್ತೆ. ಈ ಹೀಲಿಂಗ್ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ತಾರೆ. ಓಕೆ, ಸೊ ನೆನಪಿರಲಿ. ಹಾಗೆಯೇ ನನ್ನ ಇನ್ನೊಂದು ಚಾನಲಲ್ಲೂ ಕೂಡ ಇವತ್ತು ಅಲ್ಲೂ ಜನರಲ್ ರೀಡಿಂಗ್ನ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೂ ಕೂಡ ಚೆಕ್ ಮಾಡಿ. ಇನ್ನೊಂದು ಚಾನಲ್ನ ಹೆಸರು ಬಿಲೀವರ್ ಫ್ರಮ್ ಟ್ಯಾರೋಟ್ 333 ಅಂತ ಇದೆ. ಸೇಮ್ ಹೆಸರೇನೆ. ಇದಕ್ಕೇನು ಹೆಸರಿದೆ, ಈ ಚಾನಲ್ ಹೆಸರೇನಿದೆ ಅದೇ ಥರನೇ ಅಲ್ಲೂ ಕೂಡ ಇದೆ. 333 ಯಾರ್ಡ್ ಒಂದು ಆಗಿದೆ ಅಷ್ಟೇ, ಅದರಲ್ಲಿ ಜಾಸ್ತಿ ಆಗಿದೆ. ಓಕೆ, ಸೊ ಅಲ್ಲೂ ಹೋಗಿ ಚೆಕ್ ಮಾಡಿ. ಅಲ್ಲೂ ಕೂಡ ನಿಮಗೆ ಇನ್ನೂ ಜನರಲ್ ರೀಡಿಂಗ್ ಬರುತ್ತೆ, ಅಲ್ಲೂ ಕೂಡ ನೀವು ವಾಚ್ ಮಾಡ್ಬೋದು. ಅಲ್ಲೂ ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ರೀತಿಯಾಗಿ ಹೇಳಿರ್ತೀನಿ ಅದೇ ರೀತಿಯಲ್ಲಿ ಕೂಡ ಅಲ್ಲಿನೂ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ಅದರಲ್ಲಿ ನಾನು ವೀಡಿಯೋಸ್ನ ಹಾಕ್ತಾ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಂಥ ಕಾರಣದಿಂದ ಅಲ್ಲಿ ನಾನು ವೀಡಿಯೋಸ್ನ ಹಾಕ್ತಾ ಇರಲಿಲ್ಲ, ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇವತ್ತಿಂದ ಅಲ್ಲೂ ಕೂಡ ರೀಡಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ನು ಇದೇ ರೀತಿಯಾಗಿ ಬೆಳೆಸಿ ನೀವೆಲ್ಲರೂ ಕೂಡ ಅಲ್ಲೂ ವಾಚ್ ಮಾಡಿ. ಇಲ್ಲಿ ರೀಡಿಂಗ್ ಬೇರೆ ಇರುತ್ತೆ, ಅಲ್ಲೂ ರೀಡಿಂಗ್ ಬೇರೆ ಇರುತ್ತೆ. ಓಕೆನಾ? ಸೊ ಎಂಜಾಯ್ ಮಾಡಿ, ರೀಡಿಂಗ್ಸ್ನ ಎಂಜಾಯ್ ಮಾಡಿಕೊಂಡು ನಿಮಗೆ ನಿಮ್ಮ ಎನರ್ಜಿಗೆ ಯಾವುದು ಕನೆಕ್ಟ್ ಆಗ್ತಾ ಇದೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಆ ಮೆಸೇಜಸ್ನ ತಗೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲದೆ ಇರೋಂತಹ ಮೆಸೇಜಸ್ಗಳು ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಬೇರೆ ಒಂದು ಬ್ಯೂಟಿಫುಲ್ ಸೋಲಿಗೆ ಕನೆಕ್ಟ್ ಆಗಿರುತ್ತೆ ಅಲ್ವಾ? ನಿಮಗೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ, ಇದೆಲ್ಲ ನಾನು ಹೊಸದಾಗಿ ಹೇಳಬೇಕಂತ ಇಲ್ಲ ಅಲ್ವಾ? ಸೊ ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಇದೇ ರೀತಿ ಸಪೋರ್ಟ್ ಪ್ರೀತಿ ಇನ್ನೊಂದು ಚಾನಲಲ್ಲೂ ಇರಲಿ. ಓಕೆನಾ? ಅಲ್ಲೂ ನೀವೇನೇ ನೋಡ್ತೀರಾ ಆ್ಯಂಡ್ ಅಲ್ಲೂ ಕೂಡ ನನ್ನ ಫ್ಯಾಮಿಲಿ, ನೀವೇ ನನ್ನ ಫ್ಯಾಮಿಲಿ ಅಂತ ನಾನೇನು ಹೇಳ್ತೀನಿ ಅಲ್ಲೂ ಕೂಡ ನೀವೇ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಅಲ್ಲೂ ಕೂಡ ರೀಡಿಂಗ್ನ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಎಸ್, ರೈಟ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ಈಗ ನಿಮ್ಮ ಪರ್ಸನ್ನ ಫೀಲ್ ಮಾಡಿ, ಅವರ ಎನರ್ಜಿನ ಫೀಲ್ ಮಾಡಿ, ಅವ್ರ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ಸ್, ಖುಷಿ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ಎಸ್. ಒಂದು ಮೆಸೇಜನ್ನ ತೆಗಿಯೋಣವಾ? ಅದಕ್ಕೂ ಮುಂಚೆ ಒಂದೇ ಒಂದು ಲವ್ ನೋಟ್ಸ್ ತೆಗಿಯೋಣ, ಏನು ಬರುತ್ತೆ ಅಂತ. ಓಕೆ, ರೈಟ್. ನಿನ್ನ ಕಣ್ಣೀರಿಗೆ ನನ್ನನ್ನು ಮಂಜಿನಂತೆ ಕರಗಿಸುವ ಶಕ್ತಿ ಇದೆ. ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಬಂದಿದೆ ಇಲ್ಲಿ, ಇಲ್ಲೇ ಇರಲಿ. ಕಾಣಿಸ್ತಲ್ವಾ? ಇನ್ನೊಂದ್ಸಲ ತೋರಿಸ್ಬೇಕಾ? ಐ ಥಿಂಕ್ ಬ್ಲರ್ ಕಾಣಿಸ್ತಿದೆ ಅಂದ್ಕೊತೀನಿ. ಇಟ್ಸ್ ಓಕೆ, ನಾನು ಓದಿ ಹೇಳಿದ್ದೀನಲ್ವಾ. ಈಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸ್ಕಿಪ್ ಮಾಡಿದವರಿಗೆ ಈ ಮೆಸೇಜ್ ಸಿಗಲ್ಲ. ಕಣ್ಮುಚ್ಚಿ ಫೀಲ್ ಮಾಡಿ ನಿಮ್ಮ ಪರ್ಸನ್ ಎನರ್ಜಿನ. ಹಾಗೆ ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿಯಾಗಿ ಫೀಲ್ ಮಾಡ್ತಾ ಹೇಳಿ. ಪಟಪಟ ಅಂತ ಹೇಳಿಬಿಡಿ, ಫೀಲ್ ಮಾಡ್ಕೊಂಡು ಹೇಳಿ. ಓಕೆ, ಎಸ್. ಆದಿಪರಾಶಕ್ತಿ ಜಗನ್ಮಾತೆ. ರೈಟ್. ಏನಿದೆ ಎನರ್ಜಿ ಚೆಕ್ ಮಾಡೋಣ. ಈ ಒಂದು ಬ್ರೇಕಪ್ ಆದ ನಂತರ, ಈ ಒಂದು ಸಪ್ರೇಷನ್ ನಂತರ
ಅವರ ಮನಸ್ಸಲ್ಲಿ ಏನು ಬದಲಾಗ್ತಾ ಇದೆ, ಫೀಲಿಂಗ್ಸಲ್ಲಿ ಏನು ಬದಲಾಗ್ತಾ ಇದೆ ನೋಡ್ಬೋದು. ಏನು ವ್ಯಾಕ್ಸ್ ಇಲ್ಲಿ ಬರ್ತಾ ಇಲ್ಲ, ತುಂಬ ಸ್ಲೋ ಆಗಿದೆ ಎನರ್ಜಿ. ಮೊದಲನೇ ಎನರ್ಜಿನೇ ಹೇಳ್ತಾ ಇರುವಂಥದ್ದು, ನಿಮ್ಮ ಈ ಒಂದು ಬ್ರೇಕಪ್ ಸಮಯದಲ್ಲಿ, ಈ ಸಪ್ರೇಷನ್ ಸಮಯದಲ್ಲಿ ಅವರು ತುಂಬ ಬಹಳ ಈಗೋದಲ್ಲಿ ಇದ್ರು. ನಾನು ಸರಿ, ನಾನು ಮಾಡಿದ್ದೆ ಸರಿ, ಅವನು ಅಥವಾ ಅವಳು ಅರ್ಥ ಮಾಡ್ಕೊಂಡಿಲ್ಲ, ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಇದ್ರು ಅನ್ನುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ನೋಡ್ಬೋದು ಸಪ್ರೇಷನ್. ಸೊ ಈ ಬ್ರೇಕಪ್ ಸಮಯದಲ್ಲಿ ನೀವಿಬ್ರು ಕೂಡ ಅತಿಯಾಗಿ ಮಾತಾಡಿ ಜಗಳಕ್ಕಿಂತ ಹೆಚ್ಚಾಗಿ ಮೌನದಲ್ಲೇ ಇಬ್ರು ಕೂಡ ದೂರ ಆಗಿದ್ದೀರಾ. ಈ ಥರದ ಎನರ್ಜಿ ಬರ್ತಿದೆ ಇಲ್ಲಿ ಕೆಲವರ ಎನರ್ಜಿಲಂತೂ ಇದು 90% ಎನರ್ಜಿ ಕನೆಕ್ಟ್ ಆಗಬಹುದು. ಯಾಕಂತ ಹೇಳಿದ್ರೆ ಈ ಒಂದು ಬ್ರೇಕಪ್, ಈ ಒಂದು ಸಪ್ರೇಷನ್ ಮಧ್ಯ ನೀವು ಹೆಚ್ಚಿಗೆ ಮಾತಾಡಿಲ್ಲ ಅವ್ರ ಹತ್ರ, ಹೆಚ್ಚಿಗೆ ಅಂದರೆ ಜಗಳ ಮಾಡ್ಕೊಂಡೆಲ್ಲ ದೂರ ಆಗಿದ್ದಲ್ಲ ಇದು. ಓಕೆ, ಸೊ ಆದಷ್ಟು ಸೈಲೆನ್ಸಲ್ಲೇ ಇಬ್ರು ಕೂಡ ದೂರ ಆಗಿದ್ದೀರಾ ಅನ್ನುವಂತಹ ಎನರ್ಜಿ ಬರ್ತಿದೆ. ನೋಡ್ಬೋದು ಜ್ವಾಲೆ ಹೈ ಆಗಿ ಉರಿತಾ ಇದೆ, ತುಂಬ ಜೋರಾಗಿ ಉರಿತಾ ಇದೆ. ಓಕೆ, ಇವಾಗಿನ ಕರೆಂಟ್ ಎನರ್ಜಿಲಿ ನಿಮ್ಮ ಪರ್ಸನ್ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ಅವರ ಮನಸ್ಸಲ್ಲಿ ಒಂದು ಸೈಲೆಂಟ್ ರಿಯಲೈಸೇಷನ್ ಆಗ್ತಾ ಇದೆ, ರಿಯಲೈಸೇಷನ್ ಬರ್ತಾ ಇದೆ. ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ. ನೋಡ್ಬೋದು ಡೇ ಟೈಮಲ್ಲೆಲ್ಲ ಆರಾಮಾಗಿರ್ತಾರೆ ಅವ್ರು ಕೆಲಸ ಮಾಡಿಕೊಂಡು, ಈ ನೈಟ್ ಆಯಿತು ಅಂದ ತಕ್ಷಣ ಯಾಕಾದರೂ ಆಗುತ್ತಪ್ಪ ಅವರಿಗೆ ಆ ಥರ ಫೀಲ್ ಆಗ್ತಿದೆ. ಬೆಳಿಗ್ಗೆ ಎಲ್ಲ ಆರಾಮಾಗಿರ್ತೀನಿ, ಕೆಲಸ ಬ್ಯುಸಿ ಅಂತ ಹೇಳ್ಕೊಂಡಿರ್ತೀನಿ, ನೈಟ್ ಆಯಿತು ಅಂತಿದ್ದಂಗೆ ನಿಮ್ಮ ನೆನಪುಗಳು ಹೆಚ್ಚಾಗಿ ಕಾಡೋದಕ್ಕೆ ಶುರು ಆಗುತ್ತೆ. ಅವರಿಗೂ ಅನಿಸ್ತಾ ಇದೆ ಇಲ್ಲಿ ನೈಟ್ ಯಾಕಾದರೂ ಆಗುತ್ತಪ್ಪ, ನೈಟ್ ಆದರೆ ಸಾಕು ಅವ್ನ ನೆನಪು ಅವಳ ನೆನಪು ಆಗೋಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಆ ಥರ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಹಳೆಯ ಚಾಟ್ಸ್ ಅಂತ ಹೇಳಿದ್ರೆ ತಿನ್ನೋ ಚಾಟ್ಸ್ ಅಲ್ಲ, ಮೆಸೇಜಸ್ಗಳನ್ನ. ಓಕೆ, ನಿಮ್ಮ ಮೆಸೇಜಸ್ಗಳನ್ನ ಅವ್ರು ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಫೋಟೋಸ್ಗಳನ್ನ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಫೇವ್ರೆಟ್ ಫೋಟೋ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರಿಗೆ ತುಂಬ ಇಷ್ಟ ಆಗಿರುವಂತಹ ಫೋಟೋ ಅದನ್ನು ತುಂಬ ಹೆಚ್ಚಾಗಿ ನೋಡ್ತಾ ಇದ್ದಾರೆ ರಿಪೀಟ್ ಆಗಿ ಅನ್ನೋಂಥ ಒಂದು ಮೆಸೇಜ್ ಬರ್ತಿದೆ ಇಲ್ಲಿ. ವಾಯ್ಸ್ ಮೆಸೇಜ್ ಕೂಡ ಕೇಳ್ತಾ ಇರುವಂಥದ್ದು. ಇವೆಲ್ಲ ನೋಡ್ತಾ ಇದ್ರೆ ಅವರು ಹೊರಗೆ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ತಾ ಇದ್ರು, ಒಳಗಡೆ ಅವ್ರ ಮನಸ್ಸೊಳಗಡೆ ನಾನು ತಪ್ಪು ಮಾಡಿದ್ನಾ ಅನ್ನುವಂತಹ ಪ್ರಶ್ನೆ ಅವರಿಗೆ ಪದೇ ಪದೇಯಾಗಿ ಕಾಡ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಅದು ಶುರು ಆಗಿದೆ ಕೂಡ, ನಾನೆಲ್ಲಾದ್ರೂ ತಪ್ಪು ಮಾಡಿಬಿಟ್ನಾ ಅನ್ನುವಂತಹ ಒಂದು ಪ್ರಶ್ನೆ ಅವರಲ್ಲಿ ಕಾಡ್ತಾ ಇದೆ. ಅವರ ಮನಸ್ಸಿಗೆ, ಅವರ ಹೃದಯಕ್ಕೆ ಕಟ್ಕೊಂಡಿದ್ದಂಥ ಗೋಡೆ ಏನಿತ್ತು ಅದು ನಿಧಾನಕ್ಕೆ ಹೊಡಿತಾ ಬರ್ತಿರುವಂಥದ್ದು, ಬ್ರೇಕ್ ಆಗ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಅಂದರೆ ಅವರ ಹೃದಯ, ಅವರ ಮನಸ್ಸಲ್ಲಿ ಗೋಡೆ ಕಟ್ಕೊಂಡಿದ್ದು ಯಾವ ರೀತಿಯಾಗಿ ಈಗೋ, ಕೋಪ, ಸಿಟ್ಟು, ಅಪಾರ್ಥ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಇದೇ ಅಡ್ಡಾಗಿ ನಿಂತ್ಕೊಂಡಿತ್ತು. ಅದೆಲ್ಲ ಒಂದು ಕಡೆ ಬ್ರೇಕ್ ಆಗ್ತಿರುವಂತಹ ಎನರ್ಜಿಲಿ ಬರ್ತಾ ಇದೆ. ಓಕೆ, ಎಸ್, ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಜೆ ಲೆಟರ್, ಎನ್ ಲೆಟರ್, ಡಿ ಲೆಟರ್, ಎ ಲೆಟರ್, ಎಸ್ ಲೆಟರ್, ಕೆ ಲೆಟರ್, ಟಿ ಲೆಟರ್, ವಿ ಲೆಟರ್, ಬಿ ಲೆಟರ್, ಐ ಲೆಟರ್, ಪಿ ಲೆಟರ್, ಬಿ ಲೆಟರ್ ಬರ್ತಾ ಇದೆ. ಓಕೆ, ಸೊ ಡೇಟ್ ಆಫ್ ಬರ್ತ್ 19/6/11/10 5/3/1/31 21 25 17 16. ಓಕೆ, ಎಸ್, ಚೆಕ್ ಮಾಡೋಣ. ಕ್ಯಾಂಡಲ್ನಿಂದ ಆಯಿತು. ನೆಕ್ಸ್ಟ್ 1 ಮಿನಿಟ್. ಏನು ಬರ್ತಾ ಇದೆ ಎನರ್ಜಿ ಟ್ಯಾರೋ ಕಾರ್ಡ್ಸಿಂದ ಅನ್ನೋದನ್ನು ಚೆಕ್ ಮಾಡೋಣ.
Nine of Cups. King of Cups. Okay. The Emperor. Six of Swords. Knight of Pentacle. Wow. Ace of Cups. Nine of Wands. The Lover's card. One side love. ಓಕೆ, ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಇಲ್ಲಿ. ಇಲ್ಲಿ ಮೊದಲನೇದಾಗಿ ಬರ್ತಿರುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಬಂದು ಇಲ್ಲಿ ನೀವಿರಬಹುದು, ನಿಮ್ಮ ಪರ್ಸನ್ ಇರ್ಬೋದು, ಗೌರ್ಮೆಂಟ್ ಕೆಲಸದಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಇನ್ನೂ ಹೆಚ್ಚಿಗೆ ಆಗಿ ನಿಮ್ಮ ಪರ್ಸನ್ ಡಾಕ್ಟರ್ ಆಗಿರಬಹುದು. ಅದರಲ್ಲೂ ಹೆಚ್ಚಿಗೆ ಆಗಿ ಡಾಕ್ಟರ್ ಅನ್ನೋದ್ರಲ್ಲಿ ಏನು ಹೇಳ್ಬೋದು, ಮೂಳೆಗಳ ತಜ್ಞರೇನಿರ್ತಾರೆ, ಕೀಲು ಮೂಳೆ ಅದರ ಒಂದು ರಿಲೇಟೆಡಲ್ಲಿ ಇದ್ದಾರೆ. ಇನ್ನೂ ಹೆಚ್ಚಿಗೆ ಅವರು ಪ್ರೊಫೆಷ್ನಲಲ್ಲಿ ತುಂಬ ಹೈ ಎನರ್ಜಿಯಲ್ಲಿ ಇದ್ದಾರೆ ಅಂತ ಕಾಣಿಸ್ತಿದೆ. ಅಂದರೆ ಇಂಥದೇ ಪೋಸ್ಟ್ ಅಂತ ಅಲ್ಲ, ತುಂಬ ಹೈ ಪೋಸ್ಟಲ್ಲಿ ಇದ್ದಾರೆ. ಇಲ್ಲಿ ರಾಜಕಾರಣಿಗಳು, ಪೊಲಿಟಿಕ್ಸಲ್ಲೂ ಇರಬಹುದು ನಿಮ್ಮ ಪರ್ಸನ್, ಅಥವಾ ನೀವು, ಆ್ಯಂಡ್ ಲಾಯರ್ ಕೂಡ ಆಗಿರಬಹುದು ನೀವು ಅಥವಾ ನಿಮ್ಮ ಪರ್ಸನ್. ಇಲ್ಲಿ ಎನರ್ಜಿ ನೋಡಿದಾಗ ಅವರು ನಿಮಗೆ ಪರಿಚಯ ಆಗೋಕ್ಕೆ ನಿಮ್ಮ ಜಾಬ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಜಾಬಿಗೆ ಸಂಬಂಧಪಟ್ಟಂತೆ ಅವ್ರು ನಿಮಗೆ ಕ್ಲೈಂಟ್ ಥರ ಬಂದ್ಬಿಟ್ಟು ನಿಮಗೆ ಪರಿಚಯ ಆಗಿ ಮತ್ತೆ ಇದೆಲ್ಲ ಒಂದು ಕಡೆ ಸಂಬಂಧ, ಪ್ರೀತಿ, ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಆ ಥರದಲ್ಲಿ ಹೋಗಿರುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಸೊ ಇನ್ನೂ ಹೆಚ್ಚಿಗೆ ಇಲ್ಲಿ ನೋಡಿದಾಗ ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು, ನಿಮ್ಮ ಎನರ್ಜಿಲಿ ಇರ್ಬೋದು, ತುಂಬ ಹೈ ಪೋಸ್ಟಲ್ಲಿ ಇದ್ದೀರಾ. ಅಂದರೆ ಕೆಲವೊಂದು ಸೋಷಿಯಲ್ ರಿಲೇಟೆಡಲ್ಲಿ ತುಂಬ ಸೋಷಿಯಲ್ ಎಲ್ಲರೂ ಇಷ್ಟಪಡುವ ರೀತಿಯಲ್ಲಿ, ಅಂದರೆ ನ್ಯೂಸ್ ಆ್ಯಂಕರ್ಗಳಾಗಿರ್ಬೋದು, ಅಥವಾ ಇನ್ನೂ ಹೆಚ್ಚಿಗೆಯಲ್ಲಿ ನೋಡಿದಾಗ ರೇಡಿಯೋ ವಿಷಯದಲ್ಲಿ ರೇಡಿಯೋ ಜಾಕಿ ಅಂತ ಹೇಳ್ತಾರಲ್ವ, ಅದರಲ್ಲಿರ್ಬೋದು, ಅಥವಾ FM, ಅಥವಾ ನೀವು ಯೂಟ್ಯೂಬರ್ಸ್ ಕೂಡ ಆಗಿರಬಹುದು, ಆ್ಯಂಡ್ ಸಿಂಗರ್ ಕೂಡ ಆಗಿರಬಹುದು, ಪೊಲೀಸ್ ಕೂಡ ಆಗಿರಬಹುದು. ಬಟ್ ಪೊಲೀಸಿಗೆ ಈಗಲೂ ಕೂಡ ಅದ್ರ ರಿಲೇಟೆಡಲ್ಲಿ ಸ್ಟಡಿ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಪರ್ಸನ್ ಇದಕ್ಕೋಸ್ಕರ ಎಫರ್ಟ್ ಹಾಕ್ತಾ ಇದ್ದಾರೆ ಪೊಲೀಸ್ ಜಾಬಿಗೋಸ್ಕರ. ಈ ಥರದ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಎನರ್ಜಿ ಬರ್ತಿದೆ. ನೀವು ಇವತ್ತು ಈ ರೀಡಿಂಗ್ನ ನೋಡಬೇಕಿದ್ರೆ ನೀವು ರೆಡ್ ಕಲರ್ ಡ್ರೆಸ್ನ ವೇರ್ ಮಾಡಿದರೆ, ಶಾಲ್ ಹಾಕ್ಕೊಂಡಿರ್ಬೋದು, ಅಥವಾ ರೆಡ್ ಕಲರ್ ಟೀ ಶರ್ಟ್ ಆರ್ ಶರ್ಟ್ ಆರ್ ಡ್ರೆಸ್, ಹೆಣ್ಮಕ್ಳಾಗಿದ್ರೆ ಡ್ರೆಸ್ ಅಥವಾ ಸ್ಯಾರಿನ ಹಾಕ್ಕೊಂಡಿರೋಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಹೆಚ್ಚಾಗಿ. ಓಕೆ, ಸೊ ಟು ಮಚ್ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಯಾ, ಆ್ಯಂಡ್ ಇನ್ನೂ ಹೆಚ್ಚಿಗೆ ಇಲ್ಲಿ ಈ ಒಂದು ರೀಡಿಂಗ್ ನೋಡಬೇಕಿದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಸಮಥಿಂಗ್ ಇಲ್ಲಿ 9 months ಕಂಪ್ಲೀಟ್ ಆಗಿರ್ಬೋದು, ಅಥವಾ 6 months ಕಂಪ್ಲೀಟ್ ಆಗಿರ್ಬೋದು, ಅಥವಾ 6.5 months ಆಗಿರ್ಬೋದು ಪ್ರೆಗ್ನೆನ್ಸಿ. ಆ್ಯಂಡ್ ಇವಾಗ ಸ್ಟಾರ್ಟಿಂಗ್ 3 months ಕಂಪ್ಲೀಟ್ ಆಗಿರಬಹುದು. ಪ್ರೆಗ್ನೆಂಟ್ ಲೇಡಿ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಅಥವಾ ಇಲ್ಲಿ ಪ್ರೆಗ್ನೆಂಟ್ ಆಗಿ ನೀವು ಅಬಾರ್ಷನ್ ಕೂಡ ಮಾಡಿಸ್ಕೊಂಡಿರಬಹುದು. ಅಂದರೆ ಬಿಫೋರ್ ಮ್ಯಾರೇಜ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಆ್ಯಂಡ್ ಅದನ್ನು ಅಬಾರ್ಷನ್ ಕೂಡ ಮಾಡಿಸ್ಕೊಂಡಿರೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಎಸ್, ಕಂಟಿನ್ಯೂ ಮಾಡೋಣ. ಇಲ್ಲಿ ನಿಮ್ಮ ಎನರ್ಜಿ ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿ, ಈ ಪ್ರೀತಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ, ಬ್ರೇಕಪ್ ಆದಾಗ ಇಲ್ಲಿ ಹೆಚ್ಚಾಗಿ ಓಕೆ ಎಸ್ ರೈಟ್, ನಿಮ್ಮನ್ನು ತುಂಬ ಕೀಳಾಗಿ ಮಾತಾಡಿ ಅಥವಾ ನಿಮಗೆ ರೆಸ್ಪೆಕ್ಟ್ ಇಲ್ದೇನೆ, ಗೌರವ ಕೊಡ್ದೇನೆ ನಿಮ್ಮ ಹತ್ರ ಅವರು ಮಾತಾಡಿದ್ದಾರೆ ಬ್ರೇಕಪ್ ಸಮಯದಲ್ಲಿ, ಸಪ್ರೇಷನ್ ಸಮಯದಲ್ಲಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಕೆಲವೊಬ್ರು ಇಲ್ಲಿ ಮಾತಲ್ಲಿ
ಮಾತಾಡ್ದೇನೆ ಸೈಲೆಂಟ್ ಆಗಿ ಬ್ರೇಕಪ್ ಆಗಿದೆ, ಕೆಲವೊಬ್ರು ತುಂಬಾ ಮಾತುಗಳನ್ನ ಆಡ್ಕೊಂಡು ದೂರ ಆಗಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಕಮ್ಯುನಿಕೇಶನ್ ಒಂದು ಎನರ್ಜಿ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಇಂದ ಬರ್ತಿದೆ. ರೈಟ್, ನೋಡೋಣ, ಮುಂದೆ ಚೆಕ್ ಮಾಡೋಣ. ಎಸ್, ಇಲ್ಲಿ ಬ್ರೇಕಪ್ ಆದಾಗ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ತುಂಬಾ ಅಗೌರವವಾಗಿ ನಡೆಸ್ಕೊಂಡಿರುವಂತಹ ಒಂದು ಎನರ್ಜಿ ಬರ್ತಿದೆ. ಓಕೆ, ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಯಾರೆಲ್ಲ ನಿಮ್ಮ ಪರ್ಸನ್ ಇಂದ ಅಗೌರವವನ್ನ ಪಡ್ಕೊಂಡಿದ್ದೀರಾ, ಅವ್ರು ನಿಮಗೆ ತುಂಬಾ ಹರ್ಟ್ ಆಗೋಗಿ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಬ್ರೇಕಪ್ ಅಂತ ಆ ಟೈಮಲ್ಲಿ ಆ ಸಮಯ ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ವ್ಯಾಲ್ಯೂ ಏನಿದೆ ಅದನ್ನ ತೋರ್ಸೋದಿಕ್ ಆಗೋದಿಲ್ಲ ಆ ಟೈಮಲ್ಲಿ. ಓಕೆನಾ? ಸೊ ಅದ್ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ ದೂರ ಆದಾಗ ಮಾತ್ರ ನಿಮ್ಮ ಬೆಲೆ ಏನು ಅನ್ನೋದು ಅವರಿಗೆ ಅರ್ಥ ಆಗುವಂಥದ್ದು. ಓಕೆ, ಸೊ ಇಲ್ಲಿ ನೋಡಬಹುದು, ಇಲ್ಲಿ ನಿಮ್ಮ ಪರ್ಸನ್ ಪರಿಸ್ಥಿತಿ ಇದೇ ತರನೇ ಆಗಿದೆ ಇಲ್ಲಿ. ಓಕೆನಾ? ಸೊ ಆ ಟೈಮಲ್ಲಿ ನಿಮ್ಮನ್ನ ತುಂಬಾ ಅಗೌರವವಾಗಿ ನಡೆಸ್ಕೊಂಡ್ರು, ಬಟ್ ಇವಾಗ ಅವ್ರಿಗೆ ಗೊತ್ತಾಗ್ತಿದೆ ನಿಮ್ಮ ಬೆಲೆ ಏನು, ನೀವಂದ್ರೆ ಏನು, ನಿಮ್ಮ ಒಂದು ವ್ಯಾಲ್ಯೂ ಏನು ಅನ್ನೋದು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಇದೀಗ ಅವ್ರು ನಿಮ್ಮ ವ್ಯಾಲ್ಯೂನ ಅರ್ಥಕೊಳ್ತಾ ಇದ್ದಾರೆ. ನೀವು ಕೊಟ್ಟಂತ ಪ್ರೀತಿ ಆಗಿರಬಹುದು, ನೀವು ಕೊಟ್ಟಂತ ಕಾಳಜಿ ಆಗಿರಬಹುದು, ಅಂದ್ರೆ ನೀವು ತೋರಿಸಿದಂತ ಕಾಳಜಿ ಆಗಿರಬಹುದು, ನೀವು ಮಾಡಿದಂತಹ ಸ್ಯಾಕ್ರಿಫೈಸಸ್ಗಳು ಇವಾಗ ಅವರಿಗೆ ಕಣ್ ಮುಂದೆ ಪಿಕ್ಚರ್ ತರ ಬಂದು ಹೋಗ್ತಾ ಇದೆ ಇವಾಗ. ಏಸ್ ಆಫ್ ವ್ಯಾಂಡ್ಸ್, ವಾವ್, ದ ಸನ್ ಕಾರ್ಡ್ ಇದೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಹೊಸದಂತಹ ಫ್ರೆಂಡ್ಶಿಪ್ ಬರ್ತಾ ಇರುವಂತದ್ದು ಅಥವಾ ಪ್ರಪೋಸಲ್ಗಳು ಬರ್ತಾ ಇರಬಹುದು, ಮ್ಯಾರೇಜಿಗೆ ಅವ್ರ ಮನೆಯಲ್ಲಿ ರೆಡಿ ಮಾಡ್ತಾ ಇರಬಹುದು. ಬಟ್ ಅವರ ಎನರ್ಜಿಯಲ್ಲಿ ಅವ್ರಿಗೆ ಹೊಸ ಜನಗಳನ್ನ ಅವ್ರು ನೋಡಬಹುದು, ಆದ್ರೆ ನಿಮ್ಮ ಹಾಗೆ ಕನೆಕ್ಷನ್ ಅವರಿಗೆ ಆ ಹೊಸ ಜನರ ಜೊತೆಗೆ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅವ್ರು ಅಲೋನ್ ಆಗಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಅವಳಷ್ಟು ಅವನಷ್ಟು ನನಗೆ ಅರ್ಥ ಮಾಡ್ಕೊಂಡವರು ಯಾರೂ ಇಲ್ಲ ಅನ್ನೋದನ್ನ ಅವ್ರಿಲ್ಲಿ ಯೋಚಿಸ್ತಾ ಕಣ್ಣೀರ್ ಹಾಕ್ತಿರುವಂತಹ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅಂಡ್ ಇಲ್ಲಿ ನಿಮ್ಮ ಪರಿಸ್ಥಿತಿನೂ ಕೂಡ ಇದೇ ತರ ಆಗಿರಬಹುದು. ನೀವು ಅವ್ರನ್ನ ನೆನ್ಪು ಮಾಡ್ಕೊಂಡು ನನ್ನಷ್ಟು ಅಂದ್ರೆ ಅವರಷ್ಟು ಪ್ರೀತಿ ಮಾಡುವಂತಹ ಅಥವಾ ಅರ್ಥ ಮಾಡ್ಕೊಂಡಂತಹ ವ್ಯಕ್ತಿ ಯಾರು ಸಿಗೋದು ಇಲ್ಲ, ಸಿಕ್ಕಿಲ್ಲ, ಸಿಗೋದು ಇಲ್ಲ ಅನ್ನೋ ತರ ಫೀಲ್ ಮಾಡ್ತಾ ನೀವು ಇಲ್ಲಿ ಕಣ್ಣೀರ್ ಹಾಕ್ತಾ ಇದ್ದೀರಾ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಪ್ರೀತಿಯಲ್ಲಿ ಈ ವ್ಯಕ್ತಿ ಮೇಲೆ ತುಂಬಾ ನಂಬಿಕೆನ ಇಟ್ಕೊಂಡಿದ್ದಂತಹ ಒಂದು ವ್ಯಕ್ತಿ ನೀವಾಗಿದ್ದೀರಾ. ಆದ್ರೆ ಇಲ್ಲಿ ಆ ನಂಬಿಕೆ ಒಂದಿನ ಎಲ್ಲೋ ಒಂದ್ ಕಡೆ ಬ್ರೇಕ್ ಆಗಿದೆ. ಇಲ್ಲಿ ಅವ್ರು ವಾಪಸ್ ಮತ್ತೆ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಕಣ್ಣೀರ್ ಹಾಕ್ತಾ ದಿನ ಅಳ್ತಾ ಜೀವನವನ್ನ ತೆಗಿತಾ ಇದ್ದೀರಾ. ಓಕೆ, ಸೊ ಈ ಒಂದು ಕಣ್ಣೀರ್ ಏನಾಗಿದೆ ಇತ್ತೀಚಿನ ದಿನದಲ್ಲಿ ಅದು ನಿಮಗೆ ಸ್ಟಾಪ್ ಆಗಿದೆ. ಕಣ್ಣೀರಲ್ಲಿ ಹತ್ತು ಕಣ್ಣೀರಲ್ಲಿ ಕೈ ತೊಳೆದ್ಮೇಲೆ ನಿಮಗೆಲ್ಲ ಒಂದ್ ಕಡೆ ರಿಯಲೈಸೇಷನ್ ಆಗಿದೆ, ನಾನು ಎಷ್ಟೇ ಅಳ್ತಾ ಕೂತ್ಕೊಂಡ್ರು ಇದೇನು ಚೇಂಜಸ್ ಆಗಲ್ಲ. ಇಲ್ಲಿ ನನಗ್ ಬೇಕಾಗಿರೋದು ಕಣ್ಣೀರ್ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಇಲ್ಲಿ ನನ್ನನ್ನು ನಾನು ಪ್ರೀತಿ ಮಾಡಬೇಕು, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ವ್ಯಾಲ್ಯೂ, ಸೆಲ್ಫ್ ಲವ್ ಅನ್ನೋದು ಇಂಪಾರ್ಟೆಂಟ್, ನಾನು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ನೀವು ಬಂದಿದ್ದೀರಾ. ಅದಾದ್ಮೇಲೆ ನೋಡಬಹುದು ಇವಾಗ ನಿಮ್ಮ ಪರ್ಸನಲ್ಲಿ ಒಂದಷ್ಟು ಚೇಂಜಸ್ ಆಗ್ತಿದೆ. ಅವಾಗ ಅವ್ರಿಗೆ ಅರ್ಥ ಆಗಿದೆ, ಎಲ್ಲೋ ಒಂದ್ ಕಡೆ ನನ್ನ ಪರ್ಸನ್ ನನ್ನನ್ನ ಮರಿತಾ ಇರಬಹುದಾ, ದಿನಕ್ಕೆ ನನ್ನಿಂದ ದೂರ ಆಗ್ತಾ ಇದ್ದಾನೆ ಅನ್ನೋ ತರ ರಿಯಲೈಸೇಷನ್ ಅವ್ರಿಗೆ ಇಲ್ಲಿ ಆಗ್ತಾ ಇದೆ. ಸೊ ಇದು ಒಂದು 3 months ಆದ್ಮೇಲೆ ಅಥವಾ ಈ 3 months ಇಂದ ನೀವು ಈ ತರ ಚೇಂಜಸ್ ನ ನೋಡ್ತಾ ಇರ್ಬೋದು. ನೀವು ಈ 3 months ಇಂದ ನೀವು ಚೇಂಜಸ್ ಆಗಿದ್ದೀರಾ. ಈ ತರ ಸೆಲ್ಫ್ ಲವ್ ಬಗ್ಗೆ, ನಿಮ್ ಬಗ್ಗೆ ನೀವು ಕೇರ್ ಮಾಡ್ತಿದ್ರೆ, ನಿಮ್ಮ ಲೈಫ್ ಬಗ್ಗೆ ನೀವು ಕೇರ್ ಮಾಡ್ತಾ ಅದ್ರ ಬಗ್ಗೆ ಫೋಕಸ್ ಮಾಡ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಕ್ಲಾರಿಟಿಯಾಗಿ ಬರ್ತಿರುವಂತ ಎನರ್ಜಿ ಅವಳೆಲ್ಲೋ ಒಂದ್ ಕಡೆ ಅಥವಾ ಅವನೆಲ್ಲೋ ಒಂದ್ ಕಡೆ ಬದಲಾಗ್ತಾ ಇದ್ದಾನೆ, ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ ಒಂದು ಸ್ಟ್ರಾಂಗ್ನೆಸ್ ಏನಿದೆ, ಆ ಒಂದು ಬದಲಾವಣೆ, ನಿಮ್ಮ ಬದಲಾವಣೆ ಏನಿದೆ, ಅದೇ ಅವರನ್ನ ನಿಮ್ ಹತ್ರ ಬರೋ ಹಾಗೆ ಆಕರ್ಷಣೆ ಆಗ್ತಾ ಇದೆ. ಓಕೆ, ನೀವಿಲ್ಲಿ ನಿಮ್ಮ ಒಂದು ಬೆಲೆನ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಬೆಲೆ ನೀವು ಅರ್ಥ ಮಾಡ್ಕೊಂಡಾಗ ಯಾರು ನಿಮ್ಮನ್ನ ಕಳ್ಕೊಂಡಿದಾರಲ್ವಾ ಅವರಿಗೆ ನಿಮ್ಮ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ. ಯಾವಾಗ ನಿಮ್ಮನ್ನ ನೀವು ಬೆಲೆ ಅರ್ಥ ಮಾಡ್ಕೊಂಡಾಗ. ಇಲ್ಲಿ ನೀವು ಮಾಡ್ತಿರೋ ಕೆಲಸ ಅದೇನೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ಗೆ ಅರ್ಥ ಆಗ್ತಿರುವಂತದ್ದು ಆ ರಿಯಲೈಸೇಷನ್ ಬರ್ತಾ ಇರುವಂತದ್ದು.
ಓಕೆ, ಇಲ್ಲಿ ನಿಮ್ಮ ಪರ್ಸನಿಗೆ ಎಲ್ಲ ಒಂದು ಕಡೆ ರಿಗ್ರೆಟ್ ಆ್ಯಂಡ್ ಫಿಯರ್ ಎನರ್ಜಿ ಕೂಡ ಬರ್ತಿದೆ, ಪಶ್ಚಾತ್ತಾಪದ ಎನರ್ಜಿ ಕೂಡ ಬರ್ತಿದೆ. ನಾನು ಹೀಗೆ ಮಾಡಬಾರ್ದಾಗಿತ್ತು ಅನ್ನೋಂಥ ಪಶ್ಚಾತ್ತಾಪ ಕೂಡ ಅವರಲ್ಲಿ ಬರ್ತಾ ಇದೆ. ಆ್ಯಂಡ್ ಭಯ ಇಲ್ಲಿ ಬರ್ತಿರುವಂಥದ್ದು, ಅವ್ರೀಗ ನನಗೆ ಅವಕಾಶ ಕೊಡ್ತಾರಾ ಇಲ್ವಾ, ನಾನು ವಾಪಸ್ ಹೋಗ್ಬಿಟ್ರೆ ಅನ್ನೋಂಥ ಭಯನೂ ಕೂಡ ಅವರಲ್ಲಿ ಇದೆ ಇಲ್ಲಿ. ಓಕೆ, ಫೈನಲ್ ಮೆಸೇಜ್ ನಿಮಗೆ ಇಲ್ಲಿ ಬರ್ತಿರುವಂಥದ್ದು, ಈ ಬ್ರೇಕಪ್ ಏನಿತ್ತು ಇದು ನಿಮಗೆ ಸೋಲ್ ಅಲ್ಲ, ಇದು ನಿಮ್ಮ ಒಂದು ಲೆವೆಲ್ ಅಪ್, ನಿಮ್ಮ ಲೆವೆಲ್ನ ಜಾಸ್ತಿ ಮಾಡೋದಕ್ಕಾಗಿರುವಂತಹ ಈ ಸಪ್ರೇಷನ್, ಈ ಒಂದು ಬ್ರೇಕಪ್. ಓಕೆ, ಸೊ ಈ ಎನರ್ಜಿ ಹೈ ಆಗಿದೆ ಆ್ಯಂಡ್ ಸ್ವತಃ ನಿಮ್ಮನ್ನು ನೀವು ಆಕರ್ಷಣೆ ಮಾಡ್ತಾ ನಿಮ್ಮ ಪ್ರೀತಿನ ನೀವೇ ಸ್ವತಃ ಆಕರ್ಷಿಸ್ತಾ ಇದ್ದೀರಾ. ಓಕೆ, ಸೊ ವೆರಿ ಗುಡ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಇಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀರಾ. ಮಿರಾಕಲ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಚಾನಲಲ್ಲೂ ಬರುತ್ತೆ ವಿಡಿಯೋ, ಅಲ್ಲೂ ಕೂಡ ಚೆಕ್ ಮಾಡಿ, ಅಲ್ಲೂ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಓಕೆ, ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನನ್ನ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.